ಪದೇ ಪದೇ ನಾನಾ ವಿಚಾರಗಳಲ್ಲಿ ಖ್ಯಾತಿಯನ್ನು ತೆಗಿತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈಗಲೂ ಕೂಡ ಮಹಾರಾಷ್ಟ್ರದ ಒಂದು ನಡೆಯಿಂದ ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದಂಥ ನೀರನ್ನು ತಡೆ ಹಿಡಿಯೋ ಮೂಲಕ ಮಹಾರಾಷ್ಟ್ರ ಮತ್ತೊಮ್ಮೆ ಖ್ಯಾತಿಯನ್ನು ತೆಗೆದಿದೆ. ಕೃಷ್ಣಾ ನೀರಿಗಾಗಿ ಖ್ಯಾತೆ ತೆಗೆದಿದ್ದು ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ನೀರಿಗೆ ಮಹಾರಾಷ್ಟ್ರ ಬ್ರೇಕನ್ನು ಹಾಕಿದೆ. ರಾಜಾಪುರ ಬ್ಯಾರೇಜ್ ಮೂಲಕ ಬರ್ತಾ ಇದ್ದಂಥ ನೀರನ್ನು ಬಂದ್ ಮಾಡಿ ಅಲ್ಲಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. 4 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥ ಮಹಾರಾಷ್ಟ್ರ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆಗೆ ಬರ್ತಾ ಇದ್ದಂಥ ನೀರು, ಆ ನೀರನ್ನು ನಂಬಿಕೊಂಡು ಇವತ್ತು ಕರ್ನಾಟಕದ ಆ ಭಾಗದ ರೈತರು ಬದುಕನ್ನು ಸಾಗಿಸ್ತಾ ಇದ್ರು. ಈಗ ಏಕಾಏಕಿ ನೀರನ್ನು ಬಂದ್ ಮಾಡಿರೋದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಈಗ ಉದ್ಭವಿಸ್ತಾ ಇರುವಂಥ ಪ್ರಶ್ನೆ. ಮಹಾರಾಷ್ಟ್ರ ಕೃಷ್ಣಾ ನೀರನ್ನು ಬಂದ್ ಮಾಡೋ ಮೂಲಕ ಖ್ಯಾತೆಯನ್ನು ತೆಗಿತಾ ಇದೆ. ಮತ್ತೊಮ್ಮೆ ಪದೇ ಪದೇ ಮಹಾರಾಷ್ಟ್ರ ಈ ಒಂದು ವಿಚಾರವಾಗಿ ಖ್ಯಾತೆ ತೆಗಿತಾನೆ ಇದೆ. ನೋಡಿ ದೃಶ್ಯಾವಳಿ, ನಿಮಗೆ 2 ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತೀವಿ. ಬ್ಯಾರೇಜ್ನಿಂದ ನೀರನ್ನು ರಿಲೀಸ್ ಮಾಡಿದ್ದು 3 ದಿನದ ಹಿಂದೆ. ಮತ್ತೊಂದು ಕಡೆ ಬ್ಯಾರೇಜ್ನಿಂದ ಬರ್ತಾ ಇದ್ದಂಥ ನೀರನ್ನು ಬಂದ್ ಮಾಡಿದ್ದಾರೆ. ಅಲ್ಲಿ ಆ ಭಾಗದಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಜು ಹರಭಾವಿ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಸಂಜು ಹರಭಾವಿ, ಏನು ಕಾರಣ ಏಕಾಏಕಿ ಬಂದ್ ಮಾಡೋದಕ್ಕೆ? ನಾಗೇಂದ್ರ ಪ್ರಮುಖವಾಗಿ ಏನಂತಂದ್ರೆ ಕೊಂಕಣಿ ಭಾಗದಲ್ಲಿ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ನೈಸರ್ಗಿಕವಾಗಿಯೇ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇತ್ತು. ಕಳೆದ 4 ದಿನಗಳ ಹಿಂದೆ ಕೊಲ್ಹಾಪುರ ಜಿಲ್ಲೆಯಲ್ಲಿ ಇರತಕ್ಕಂತಹ ರಾಜಾಪುರ ಬ್ಯಾರೇಜ್ ಏನಿದೆ ಆ ಮೂಲಕ ಕರ್ನಾಟಕಕ್ಕೆ ಹರಿದು ಬರ್ತಾ ಇತ್ತು. ಕರ್ನಾಟಕಕ್ಕೆ ಆ ನೀರು ಹರಿದು ಬಂದಂತ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ಜಿಲ್ಲೆಗಳ ರೈತರಿಗೆ ಇದು ಅನುಕೂಲವಾಗ್ತಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಜಲ ವಿವಾದವನ್ನ ಜೀವಂತವಾಗಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಕೃಷ್ಣಾಪುರ ರಾಜಾಪುರ ಬ್ಯಾರೇಜ್ ಏನಿದೆ ಆ ಬ್ಯಾರೇಜ್ ನಲ್ಲಿ ಹರಿದು ಬರ್ತಕ್ಕಂತಹ ನೀರನ್ನ ತಡೆ ಹಿಡಿಯಲಾಗಿದೆ. ತಡೆ ಹಿಡಿದು ಅಲ್ಲಿ 2 ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಹಾಗೂ 2 ನೀರಾವರಿ ಇಲಾಖೆಯ ಸಿಬ್ಬಂದಿಗಳನ್ನ ಹಾಕಿ ಅಲ್ಲಿರ್ತಕ್ಕಂತಹ ನೀರು ಕರ್ನಾಟಕಕ್ಕೆ ಹರಿದು ಅಂದ್ರೆ ಕರ್ನಾಟಕಕ್ಕೆ ಹರಿದು ಬರಬಾರದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಒಂದು ಬಂದ್ ಮಾಡಿ ಕರ್ನಾಟಕಕ್ಕೆ ನೀರನ್ನ ತಡೆ ಹಿಡಿದಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಪದೇ ಪದೇ ನಾನಾ ವಿಚಾರಗಳಲ್ಲಿ ಖ್ಯಾತಿಯನ್ನು ತೆಗಿತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈಗಲೂ ಕೂಡ ಮಹಾರಾಷ್ಟ್ರದ ಒಂದು ನಡೆಯಿಂದ ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದಂಥ ನೀರನ್ನು ತಡೆ ಹಿಡಿಯೋ ಮೂಲಕ ಮಹಾರಾಷ್ಟ್ರ ಮತ್ತೊಮ್ಮೆ ಖ್ಯಾತೆಯನ್ನು ತೆಗೆದಿದೆ. ಕೃಷ್ಣಾ ನೀರಿಗಾಗಿ ಖ್ಯಾತೆ ತೆಗೆದಿದ್ದು ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ನೀರಿಗೆ ಮಹಾರಾಷ್ಟ್ರ ಬ್ರೇಕನ್ನು ಹಾಕಿದೆ. ರಾಜಾಪುರ ಬ್ಯಾರೇಜ್ ಮೂಲಕ ಬರ್ತಾ ಇದ್ದಂಥ ನೀರನ್ನು ಬಂದ್ ಮಾಡಿ ಅಲ್ಲಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. 4 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥ ಮಹಾರಾಷ್ಟ್ರ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆಗೆ ಬರ್ತಾ ಇದ್ದಂಥ ನೀರು, ಆ ನೀರನ್ನು ನಂಬಿಕೊಂಡು ಇವತ್ತು ಕರ್ನಾಟಕದ ಆ ಭಾಗದ ರೈತರು ಬದುಕನ್ನು ಸಾಗಿಸ್ತಾ ಇದ್ರು. ಈಗ ಏಕಾಏಕಿ ನೀರನ್ನು ಬಂದ್ ಮಾಡಿರೋದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಈಗ ಉದ್ಭವಿಸ್ತಾ ಇರುವಂಥ ಪ್ರಶ್ನೆ. ಮಹಾರಾಷ್ಟ್ರ ಕೃಷ್ಣಾ ನೀರನ್ನು ಬಂದ್ ಮಾಡೋ ಮೂಲಕ ಖ್ಯಾತೆಯನ್ನು ತೆಗಿತಾ ಇದೆ. ಮತ್ತೊಮ್ಮೆ ಪದೇ ಪದೇ ಮಹಾರಾಷ್ಟ್ರ ಈ ಒಂದು ವಿಚಾರವಾಗಿ ಖ್ಯಾತೆ ತೆಗಿತಾನೆ ಇದೆ. ನೋಡಿ ದೃಶ್ಯಾವಳಿ, ನಿಮಗೆ 2 ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತೀವಿ. ಬ್ಯಾರೇಜ್ನಿಂದ ನೀರನ್ನು ರಿಲೀಸ್ ಮಾಡಿದ್ದು 3 ದಿನದ ಹಿಂದೆ. ಮತ್ತೊಂದು ಕಡೆ ಬ್ಯಾರೇಜ್ನಿಂದ ಬರ್ತಾ ಇದ್ದಂಥ ನೀರನ್ನು ಬಂದ್ ಮಾಡಿದ್ದಾರೆ. ಅಲ್ಲಿ ಆ ಭಾಗದಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಜು ಹರಭಾವಿ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಸಂಜು ಹರಭಾವಿ, ಏನು ಕಾರಣ ಏಕಾಏಕಿ ಬಂದ್ ಮಾಡೋದಕ್ಕೆ? ನಾಗೇಂದ್ರ ಪ್ರಮುಖವಾಗಿ ಏನಂತಂದ್ರೆ ಕೊಂಕಣಿ ಭಾಗದಲ್ಲಿ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ನೈಸರ್ಗಿಕವಾಗಿಯೇ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇತ್ತು. ಕಳೆದ 4 ದಿನಗಳ ಹಿಂದೆ ಕೊಲ್ಹಾಪುರ ಜಿಲ್ಲೆಯಲ್ಲಿ ಇರತಕ್ಕಂತಹ
ಏನು ರಾಜಾಪುರ ಬ್ಯಾರೇಜ್ ಏನಿದೆ ಆ ಮೂಲಕ ಕರ್ನಾಟಕಕ್ಕೆ ಹರಿದು ಬರ್ತಾ ಇತ್ತು. ಕರ್ನಾಟಕಕ್ಕೆ ಆ ನೀರು ಹರಿದು ಬಂದಂತ ಸಂದರ್ಭದಲ್ಲಿ ಸುಮಾರು 3ರಿಂದ 4 ಜಿಲ್ಲೆಗಳ ರೈತರಿಗೆ ಇದು ಅನುಕೂಲವಾಗ್ತಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಜಲ ವಿವಾದವನ್ನ ಜೀವಂತವಾಗಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಕೃಷ್ಣಾಪುರ ಏನು ರಾಜಾಪುರ ಬ್ಯಾರೇಜ್ ಏನಿದೆ ಆ ಬ್ಯಾರೇಜ್ ದಲ್ಲಿ ಹರಿದು ಬರ್ತಕ್ಕಂತಹ ನೀರನ್ನ ತಡೆ ಹಿಡಿಯಲಾಗಿದೆ. ತಡೆ ಹಿಡಿದು ಅಲ್ಲಿ 2 ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಹಾಗೂ 2 ನೀರಾವರಿ ಇಲಾಖೆಯ ಸಿಬ್ಬಂದಿಗಳನ್ನ ಹಾಕಿ ಅಲ್ಲಿರ್ತಕ್ಕಂತಹ ನೀರು ಕರ್ನಾಟಕಕ್ಕೆ ಹರಿದು ಅಂದ್ರೆ ಕರ್ನಾಟಕಕ್ಕೆ ಹರಿದು ಬರಬಾರದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಒಂದು ಬಂದ್ ಮಾಡಿ ಕರ್ನಾಟಕಕ್ಕೆ ನೀರನ್ನ ತಡೆ ಹಿಡಿದಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ.